ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕಂದ್ರೆ ಪರೀಕ್ಷೆಯ ಹಿತದೃಷ್ಟಿಯಿಂದ ಏನಪ್ಪಾ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂದ್ರೆ ಯೂನಿಟ್ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೋತ್ತರಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ನಿಮ್ಗೆಲ್ಲರಿಗೆ ಏನಂದ್ರೆ ಉಚಿತವಾದಂತ ಅವಕಾಶ ಇರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ 1 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉದಾಹರಣೆ ಕಾರಣ ಎಂದರೇನು ಅನ್ನುವಂಥದ್ದು ನಾವು ಕಾಣ್ತೀವಿ. ಇದು ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ. 1 ಅಂಕದಲ್ಲಿ ಕೇಳುವ ಅವಕಾಶ ಇರುವಂತದನ್ನ ಕಾಣ್ತೀವಿ. ಇಲ್ಲಿ ಅಂದ್ರೆ ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸಿ ಇಲ್ಲೇನಂದ್ರೆ ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವಂತ ಪ್ರಕ್ರಿಯೆಯನ್ನು ಉದಾರೀಕರಣ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಎಕನಾಮಿಕಲ್ ಆಗಿ ಏನಾದ್ರೆ ಡೆವಲಪ್ ಆಗ್ಬೇಕಾದ್ರೆ ಇಲ್ಲಿ ಹಲವಾರು ದೇಶ ಅಥವಾ ರಾಷ್ಟ್ರಗಳೇನಪ್ಪ ಅಂದ್ರೆ ಹಲವಾರು ರೀತಿಯಾದಂತ ನಿಬಂಧನೆಗಳಿರ್ತವೆ. ಆ ನಿಬಂಧನೆಗಳಿಂದ ಏನಪ್ಪ ಅಂದ್ರೆ ಮುಕ್ತವಾದಂತ ಅವಕಾಶ ಇರೋದ್ರಿಂದ ಮತ್ತು ರಾಷ್ಟ್ರಗಳ ಜೊತೆ ಏನಪ್ಪ ಅಂದ್ರೆ ತೆರಿಗೆ ಆಗಿರ್ಬೋದು, ಸುಂಕ ಆಗಿರ್ಬೋದು, ಇವುಗಳ ಮೂಲಕ ಅಂದ್ರೆ ರಿಲೇಷನ್ಸ್ ಅಂದ್ರೆ ವಿನಾಯಿತಿ ನೀಡುವುದರ ಮೂಲಕ ಇರುವಂತ ಒಂದು ವ್ಯವಸ್ಥೆ ಅಥವಾ ಒಂದು ಪ್ರಕ್ರಿಯೆಯನ್ನು ಉದಾರೀಕರಣ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಲೇಸಸ್ ಫೇರ್. ಇಲ್ಲಿ ಲೇಸಸ್ ಫೇರ್ ಅಂತಂದ್ರೆ ಇದುಗಡೆ ಅಂದ್ರೆ ಈಗಾಗಲೇ ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದನ್ನ ನಾವು ಕಾಣ್ತೀವಿ. ಇದುಗ ಏನಂತಂದ್ರೆ ಇದು ಇಂಪಾರ್ಟೆಂಟ್ ಆಗಿರುವಂತದ್ದೇ ಕಾಣ್ತೀವಿ. ಇಲ್ಲಿ ಲೇಸಸ್ ಫೇರ್ ಅಂದ್ರೆ ಮುಕ್ತ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಅಂದ್ರೆ ಮುಕ್ತವಾದಂತ ವ್ಯಾಪಾರ ನೀತಿ ಅಂದ್ರೆ ಇಡೀ ಭಾರತ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಡೀ ಟೋಟಲ್ ಏನಪ್ಪ ಅಂದ್ರೆ ನಮ್ಮ ಭಾರತ ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶದ ಜೊತೆಗಳಾಗಿರ್ಬೋದು, ಬೇರೆ ದೇಶಗಳು ನಮ್ಮ ದೇಶದ ಜೊತೆ ಆಗಿರ್ಬೋದು, ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ವ್ಯಾಪಾರವನ್ನು ಮಾಡ್ಬೇಕಾದ್ರೆ ಇಲ್ಲಿ ಮುಕ್ತವಾದಂತ ಅವಕಾಶ ಇರುವಂತದ್ದು, ಮುಕ್ತವಾದಂತ ವ್ಯಾಪಾರ ಮಾಡುವಂತ ಒಂದು ಅವಕಾಶ ಇರುವಂತ ಒಂದು ಪಾಲಿಸಿಯನ್ನು ನಾವೇನಂದ್ರೆ ಈ ಲೇಸಸ್ ಫೇರ್ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣಲಾಗ್ತದ. ನೋಡ್ರಿ, ಮತ್ತೆ ಇಲ್ಲಿ 3ನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭವಾಯಿತು ಅನ್ನುವಂಥದ್ದು ರೀತಿಯಲ್ಲಿ ಕೇಳಿದಾಗ ನೀವೇನಂದ್ರೆ ಯಾವುದೇ ರೀತಿಯಲ್ಲಿ ವಿಚಾರ ಮಾಡುವಂಥದ್ದಿಲ್ಲ. ಡೈರೆಕ್ಟ್ ಆಗಿ ಅಂದ್ರೆ 1991ರಲ್ಲಿ ಅಂದ್ರೆ ಉದಾರೀಕರಣ ಆರಂಭ ಆಯ್ತು ಅನ್ನುವಂಥ ರೀತಿಯಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಖಾಸಗೀಕರಣ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಕಾಣೋದು. ಇದು ಏನಪ್ಪ ಅಂದ್ರೆ ಇದು ಏನಂದ್ರೆ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆಯನ್ನ ಕಾಣ್ತೀವಿ. ಇಲ್ಲಿ ಖಾಸಗೀಕರಣ ಅಂತಂದ್ರೆ ಸರ್ಕಾರದ ಒಡೆತನದಲ್ಲಿರುವಂತ ಕೈಗಾರಿಕೆಗಳನ್ನು ಖಾಸಗಿ ಒಡೆತನಕ್ಕೆ ಅಂದ್ರೆ ಒಪ್ಪಿಸುವುದೇ ಖಾಸಗೀಕರಣ ಅಂತಾರೆ. ಅಂದ್ರೆ ಈಗಾಗಲೇ ಅಂದ್ರೆ ಸರ್ಕಾರದ ಒಡೆತನಲ್ಲಿರುವಂತ ಇವಾಗ ಗೋರ್ಮೆಂಟ್ ಇರ್ತಲ್ಲ, ಈ ಗೋರ್ಮೆಂಟ್ ದಲ್ಲಿರುವಂತ ಯಾವಪ್ಪ ಅಂದ್ರೆ ಕೈಗಾರಿಕೆಗಳು, ಈ ಕೈಗಾರಿಕೆಗಳಿದಾವಲ್ಲ, ಈ ಕೈಗಾರಿಕೆಗಳೇನಂದ್ರೆ ಯಾರಿಗೂ ಒಪ್ಪಿಸುವಂತದ್ದು ಅಂತಂದ್ರೆ ಖಾಸಗಿಯವರಿಗೆ ಕೊಡುವಂತದ್ದು. ಖಾಸಗಿಯರ ಒಡೆತನಕ್ಕೆ ಏನಂದ್ರೆ ಒಪ್ಪಿಸುವಂತದ್ದನ್ನು ನಾವು ಏನಂತಂದ್ರೆ ಒಪ್ಪಿಸುವುದನ್ನು ನಾವೇನಂದ್ರೆ ಖಾಸಗೀಕರಣ ಅಂತ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಕೈಗಾರಿಕೆಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ತವೆ, ಅವೆಲ್ಲ ಸರ್ಕಾರದ ಅಧೀನದಲ್ಲಿರ್ತವೆ. ಅದೇನಪ್ಪ ಆ ಫ್ಯಾಕ್ಟರಿಗಳನ್ನ ಏನಪ್ಪ ಅಂದ್ರೆ ಇದು ಪ್ರೈವೇಟೈಸೇಷನ್ ಅಂತ ಖಾಸಗೀಕರಣ ಕೊಟ್ರೆ ಅಂದ್ರೆ ಅವ್ರು ಏನಂದ್ರೆ ಅದನ್ನ ಕೈಗಾರಿಕೆಗಳಂದ್ರೆ ಇಂಪ್ರೂವ್ಮೆಂಟ್ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ತಲಮಾನ ಆಗಿರ್ಬೋದು, ರಾಷ್ಟ್ರೀಯ ವರಮಾನ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ಬೆಳವಣಿಗೆ ಏನಪ್ಪ ಅಂದ್ರೆ ಖಾಸಗಿಯವರು ಒಂದು ಪ್ರಮುಖವಾದಂತ ಅವಕಾಶ ಇರ್ತದೆ. ಅವರಿಗೆ ಒಡೆತನ ಕೊಡೋದ್ರಿಂದ ಇಡೀ ಎಲ್ಲಾ ರೀತಿಯಾದಂತ ಇಡೀ ಭಾರತ ಏನಾದ್ರು ಆರ್ಥಿಕವಾದಂತ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶ ಇರುವಂತದನ್ನು ನಾವು ಕಾಣಲಾಗುತ್ತದೆ. ಈಗಾಗಲೇ ಏನಪ್ಪ ಅಂದ್ರೆ ಕೆಲವೇನಪ್ಪ ಅಂದ್ರೆ ಇವು ಯಾವಂದ್ರೆ ರೈಲ್ವೆ ಸ್ಟೇಷನ್ಸ್ ಗಳಾಗಿರ್ಬೋದು, ಅದಂದ್ರೆ ಖಾಸಗಿಯವರು ಕೊಟ್ಟಿರುವಂತದನ್ನ ನಾವು ಈಗ ಕಾಣ್ತೀವಿ. ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ 5ನೆಯ ಪ್ರಶ್ನೆಯಲ್ಲಿ ನೋಡಿದಾಗ ಖಾಸಗೀಕರಣ ಯಾವ ದೇಶದಲ್ಲಿ ಮೊದಲು ಪ್ರಾರಂಭ ಆಯಿತು? ಖಾಸಗೀಕರಣ ಇದೆಲ್ಲ ಇದು ಎಲ್ಲಿ ಫಸ್ಟ್ ಆರಂಭ ಆಯಿತು ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ಏನಪ್ಪ ಅಂದ್ರೆ ಬ್ರಿಟನ್ ನಲ್ಲಿ ಮತ್ತು ಅಮೆರಿಕದಲ್ಲಿ ಇರುವಂತದ್ದನ್ನು ನಾವು ಕಾಣ್ತೀವಿ. ಎಲ್ಲಿ ಬ್ರಿಟನ್ ಮತ್ತು ಅಮೆರಿಕದಲ್ಲಿ ಖಾಸಗೀಕರಣ ಆರಂಭ ಆಗಿರುವಂತದ್ದನ್ನು ನಾವು ಕಾಣಲಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಯಾವ್ದಪ್ಪ ಅಂದ್ರೆ 6ನೆಯ ಪ್ರಶ್ನೆಯನ್ನು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಪ್ರಮುಖವಾಗಿರುವಂತದ್ದು ಏನಪ್ಪ ಅಂದ್ರೆ IMF ಅನ್ನು ವಿಸ್ತರಿಸಿ ಅನ್ನುವಂಥ ರೀತಿಯಲ್ಲಿ ನಾವು ಕೇಳಿರುವಂತದ್ದು ಕಾಣ್ತೀವಿ. ಇಲ್ಲಿ IMF ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಐ ಅಂತಂದ್ರೆ ಇಂಟರ್ನ್ಯಾಷನಲ್, ಎಂ ಅಂದ್ರೆ ಮಾನಿಟರಿ
ಎಫ್ ಅಂತಂದ್ರೆ ಫಂಡ್ ಅಂತೇಳಿ, ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳಲಾಗ್ತದೆ. ಇದು ಎಲ್ಲಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ವಾಷಿಂಗ್ಟನ್ DC ಅಲ್ಲಿ ಇದೆ ಅಂತಂದ್ರೆ ನೀವು ಸಾಕು. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ವಿಸ್ತೃತ ರೂಪವನ್ನು ಕೇಳಿರುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಯಾವ್ದಂತಂದ್ರೆ ಪ್ರಮುಖವಾಗಿರುವಂತ ಒಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ ಅಂತ ನಾವು ಹೇಳಲಾಗ್ತದ. ಜಾಗತೀಕರಣ ಅಂದ್ರೆ ಏನು, ಗ್ಲೋಬಲೈಸೇಷನ್ ಅಂದ್ರೆ ಏನು ಅನ್ನುವಂತ ರೀತಿಯಲ್ಲಿ ಕಾಣುತ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ವಿಶ್ವದ ಆರ್ಥಿಕತೆ ಒಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನ ಒಂದುಗೂಡಿಸುವಂತ ಪ್ರಕ್ರಿಯೆ ಜಾಗತೀಕರಣ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೇವೆ. ಅವರ ನೇರವಾದಂತ ಪ್ರಶ್ನೆಗೆ ಏನಪ್ಪ ಅಂದ್ರೆ ನೇರವಾದಂತ ಉತ್ತರವನ್ನು ಕೊಟ್ರೆ ಸಾಕು, ನಿಮ್ಗೆ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಅಂಕಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಂಟನೇದಂದ್ರೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಅಂದ್ರೆ ಏನು ಅನ್ನುವಂತ ರೀತಿಯಲ್ಲಿ ಇಲ್ಲಿ ಕೇಳಿರುವಂತದನ್ನ ನಾವು ಕಾಣ್ತೀವಿ. ಯಾವುದು ಆಪ್ತ ಸ್ನೇಹಿ ಬಂಡವಾಳಶಾಹಿ ಅಂದ್ರೆ ವಾಣಿಜ್ಯ ಮತ್ತು ವ್ಯಾಪಾರಗಳಲ್ಲಿ ಯಶಸ್ವಿಯನ್ನು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ಇರುವ ನಿಕಟ ಸಂಬಂಧವನ್ನು ಅಂದ್ರೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಗೌರ್ಮೆಂಟ್ ಅಧಿಕಾರಿಗಳ ನಡುವೆ ಏನಪ್ಪ ಅಂದ್ರೆ ನಿಕಟವಾದಂತ ಫ್ರೆಂಡ್ಲಿ ಆಗಿರುವಂತ ಒಂದು ಆಪ್ತ ಸ್ನೇಹ, ಫ್ರೆಂಡ್ಲಿ ಆಗಿರುವಂತ ಒಂದು ಸಂಬಂಧವನ್ನು ನಾವೇನಂದ್ರೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಅನ್ನುವಂಥದ್ದು ಕಾಣ್ತೀವಿ. ಯಾಕಂದ್ರೆ ಇಲ್ಲಿ ವಾಣಿಜ್ಯ ಆಗಿರ್ಬೋದು, ವ್ಯಾಪಾರವಾಗಿರ್ಬೋದು, ಅಭಿವೃದ್ಧಿ ಹೊಂದಬೇಕಂದ್ರೆ ಇಲ್ಲಿ ಆಪ್ತ ಸ್ನೇಹಿ ಬಂಡವಾಳಶಾಹಿ ಏನಪ್ಪ ಅಂದ್ರೆ ಇಡೀ ಜಾಗತೀಕರಣದಲ್ಲಿ ಒಂದು ಪ್ರಮುಖವಾದಂತ ಪಾತ್ರ ಇದೆ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ 9ನೆಯ ಪ್ರಶ್ನೆಯಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಎಂದರೇನು ಅನ್ನುವಂತ ರೀತಿಯಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೇವೆ. ಅಂದ್ರೆ ಪ್ರಜಾಸತ್ತಾತ್ಮಕ ಚಳವಳಿ ಅಂದ್ರೆ ಇಲ್ಲಿ ನೋಡ್ರಿ ವಿವಿಧ ಬಗೆಯ ಸರ್ಕಾರಗಳಿಂದ ಬೇಸತ್ತ ರಾಷ್ಟ್ರಗಳ ಜನರು. ಯಾಕಂದ್ರೆ ವಿವಿಧ ಬಗೆಯ ಸರ್ಕಾರಗಳಂತಂದ್ರೆ ಇಲ್ಲಿ ಈಗಾಗಲೇ ನಿರಂಕುಶದಂತ ಸರ್ಕಾರಗಳು ಇರುವಂತದ್ದು ಕಾಣ್ತೀವಿ. ಆಮೇಲೆ ಇಡೀ ಬೇರೆ ಬೇರೆ ಸರ್ಕಾರಿ ಮಾದರಿಗಳಿರುವಂತದನ್ನ ನಾವು ಕಾಣ್ತೀವಿ. ಅದರಿಂದ ಏನಂದ್ರೆ ರಾಷ್ಟ್ರದ ಜನರು ಏನ್ ಮಾಡ್ತಾರೆ, ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿಕೊಳ್ಳಲು ನಡೆಸುವಂತ ಹೋರಾಟಗಳನ್ನು ಪ್ರಜಾಸತ್ತಾತ್ಮಕ ಚಳವಳಿ ಎನ್ನುತ್ತಾರೆ. ಯಾಕಂದ್ರೆ ಪ್ರಜಾಸತ್ತಾತ್ಮಕ ಚಳವಳಿಯ ಇದೆಲ್ಲ ಈಗಾಗಲೇ ಎಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ನೇಪಾಳ ದೇಶದಲ್ಲಿ ಆಗಿರ್ಬೋದು ಮತ್ತೆ ಭೂತಾನದಲ್ಲಿ ಆಗಿರ್ಬೋದು, ಇಡೀ ಪ್ರಪಂಚದಾದ್ಯಂತ ಅಂದ್ರೆ ಆಲ್ಮೋಸ್ಟ್ ಆಲ್ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಇರಬೇಕು ಎಂಬ ಒಂದು ಇಚ್ಛೆಯನ್ನು ಕಾಣುತ್ತೀವಿ. ಇಡೀ ಜಗತ್ತಿನಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು ಅಂತ ಏನನ್ನ ಕೇಳಿದ್ರೆ ಅದು ಏನಪ್ಪಾ ಅಂದ್ರೆ ಭಾರತ ಅನ್ನುವಂಥದ್ದು ನಾವು ಹೇಳುವಂಥದ್ದು. ಇಡೀ ಜಗತ್ತಿನಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತಂದ್ರೆ ಭಾರತ. ಯಾಕಂದ್ರೆ ಈ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ಜನರು ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ಭಾಗವಹಿಸಿ ಸರ್ಕಾರದಲ್ಲಿ ಅಂದ್ರೆ ಇದ್ದುಕೊಂಡು ಆಳ್ವಿಕೆ ಮಾಡಬಹುದು, ಮತ್ತೆ ರಾಜಕೀಯದಲ್ಲಿ ಪಾಲ್ಗೊಳ್ಬಹುದು, ಓಟನ್ನು ಹಾಕಬಹುದು. ಎಲ್ಲಾ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತ ಬಡವ ಶ್ರೀಮಂತ ಎಂಬ ಒಂದು ಭೇದ ಭಾವ ಇಲ್ಲದೆ ಇರುವಂತದ್ದನ್ನ ನಾವು ಇಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಇಲ್ಲಿ ಯಾವುದೇ ರೀತಿಯಲ್ಲಿ ತಾರತಮ್ಯ ಇಲ್ಲದೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಎಲ್ಲರನ್ನು ಸಂವಿಧಾನದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ಒಂದು ಭಾವನೆ ಇರುವಂತದ್ದು ನಾವಿಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಯಲ್ಲಿ ಕಾಣುವಂಥದ್ದು. ಸಾಮಾನ್ಯ ಜನರು ಏನಪ್ಪಾ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಸ್ಥಾನವನ್ನು ಹೊಂದುವಂಥದ್ದು, ಭಾರತದ ಪ್ರಧಾನಮಂತ್ರಿಯ ಹುದ್ದೆಯನ್ನು ಹೊಂದುವಂಥದ್ದು ನಾವು ಕಾಣಲಾಗುತ್ತದೆ. ನೆಕ್ಸ್ಟ್ ನೋಡ್ರಿ 10ನೆಯ ಪ್ರಶ್ನೆ ಇದೆ, ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟ್ ಎಂದು ಯಾವುದನ್ನು ಕರೆಯಲಾಗಿದೆ ಅಂತ ಕೇಳ್ತಾನೆ. ಇಲ್ಲಿ ಮ್ಯಾಗ್ನಾ ಕಾರ್ಟ್ ಅಂದ್ರೆ ನೇಪಾಳದಲ್ಲಿ 2006ರ ಕಾಯ್ದೆಯನ್ನು 2006ರ ಕಾಯ್ದೆಯನ್ನು ನಾವೇನಪ್ಪ ಅಂದ್ರೆ ನೇಪಾಳದ ಮ್ಯಾಗ್ನಾ ಕಾರ್ಟ್ ಎಂದು ನಾವೇನಂದ್ರೆ ಕರೆಯಲಾಗುತ್ತದೆ. ಇಲ್ಲಿ ಕರೆಯೋದ್ರ ಮೂಲಕ ಇಲ್ಲಿ ಎಲ್ಲ ಏನಪ್ಪ ಅಂದ್ರೆ ಸಾಮಾನ್ಯ ಜನರ ನೇಪಾಳದಲ್ಲಿ ಸರ್ಕಾರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವಂತದ್ದನ್ನು ನಾವಿಲ್ಲಿ ಕಾಣುತ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ 11ನೇ ಪ್ರಶ್ನೆ ಮಾಡಿದಾಗ ಭೂತಾನ್ನಲ್ಲಿ ಯಾವ ಮಾದರಿಯ ಸರ್ಕಾರ ಕಾರ್ಯನಿರ್ವಹಿಸ್ತದ ಅನ್ನುವಂಥದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಭೂತಾನ್ ಅನ್ನು ಯಾವ ಮಾದರಿಯ ಸರ್ಕಾರ ಅಂದ್ರೆ ಮೇಲ್ವಿಚಾರಣೆ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ ಕೇಳಿರುವಂತದ್ದು ಕಾಣುತ್ತೀವಿ. ಇಲ್ಲಿ ಭೂತಾನ್ ನಲ್ಲಿ ಹಿಂದೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರ ಕಾರ್ಯನಿರ್ವಹಿಸಿರುವಂತದ್ದನ್ನು ನಾವು ಕಾಣುತ್ತೀವಿ. ಆಲ್ಮೋಸ್ಟ್ ಅಲ್ಲ ಅಂದ್ರೆ ಭೂತಾನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಇವೆಲ್ಲ ಪ್ರಜಾಸತ್ತಾತ್ಮಕ ಸರ್ಕಾರಗಳಿಗೆ ಒಲವು ಇದ್ದು ಇಲ್ಲ ಪ್ರಜಾಸತ್ತಾತ್ಮಕ ಸರ್ಕಾರಗಳಿಗೆ ಮಾದರಿಯಾಗಿವೆ ಅನ್ನುವಂತ ರೀತಿಯಲ್ಲಿ ನಾವು ಕಾಣುತ್ತೀವಿ. ನೆಕ್ಸ್ಟ್ ಏನಪ್ಪ
ಬಂದ್ರೆ 12ನೇ ಪ್ರಶ್ನೆ, ಭೂತಾನ್ನಲ್ಲಿ ಪ್ರಜಾತ್ಮಕ ಚಳವಳಿ ಪ್ರಾರಂಭವಾಗಲು ಸ್ಫೂರ್ತಿ ಯಾರು ಅನ್ನುವಂತ ರೀತಿಯಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಯಾರಂದ್ರೆ ರಾಂಗ್ತಾಂಗ್ ಕ್ಯುನಲ್ಲೆ ಅಂತ ನಾವು ಹೇಳುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಭೂತಾನ್ನಲ್ಲಿ ಪ್ರಥಮ ಪ್ರಜಾತ್ಮಕ ಚುನಾವಣೆ ಯಾವಾಗ ನಡೆಯಿತು ಅನ್ನುವಂತ ರೀತಿಯಲ್ಲಿ ಕೇಳಿದಾಗ 2008ರಲ್ಲಿ ಏನಪ್ಪ ಅಂದ್ರೆ ಭೂತಾನ್ನಲ್ಲಿ ಪ್ರಥಮ ಪ್ರಜಾತ್ಮಕ ಚುನಾವಣೆ ನಡೀತು ಅನ್ನುವಂತ ರೀತಿಯನ್ನು ನಾವಿಲ್ಲಿ ಕಾಣಲಾಗ್ತದ. ನೆಕ್ಸ್ಟ್ ನೋಡ್ರಿ, ಯಾವುದು 14ನೇ ಪ್ರಶ್ನೆ, ಭೂತಾನ್ನಲ್ಲಿ ಪ್ರಜಾತ್ಮಕ ಚಳವಳಿ ಯಾವಾಗ ಪ್ರಾರಂಭವಾಯಿತು ಅನ್ನುವಂತ ರೀತಿಯಲ್ಲಿ ನಾವಿಲ್ಲಿ ಕೇಳಿದಾಗ 1990ರಲ್ಲಿ ಪ್ರಾರಂಭವಾಯಿತು ಅನ್ನುವಂಥದ್ದು ಎಲ್ಲಿ ಭೂತಾನ್ನಲ್ಲಿ ಅನ್ನುವಂಥದ್ದು ನಾವಿಲ್ಲಿ ಕಾಣಲಾಗ್ತದೆ. 15ನೇ ಪ್ರಶ್ನೆ, ಅಫ್ಘಾನಿಸ್ತಾನದಲ್ಲಿ ರಾಷ್ಟ್ರೀಯ ಪ್ರಜಾತ್ಮಕ ಸಭೆಗೆ ಯಾವಾಗ ಚುನಾವಣೆಗಳು ನಡೆದವು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ, ಅಂದ್ರೆ ರಾಷ್ಟ್ರೀಯ ಪ್ರಜಾತ್ಮಕ ಸಭೆಗೆ ಯಾವಾಗ ಚುನಾವಣೆಗಳು ನಡೆದವು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಅಫ್ಘಾನಿಸ್ತಾನ ರಾಷ್ಟ್ರೀಯ ಪ್ರಜಾತ್ಮಕ ಸಭೆಗೆ ಯಾವಾಗಂದ್ರೆ ಅಕ್ಟೋಬರ್ 2004ರಲ್ಲಿ ನಡೆದವು ಅನ್ನುವಂಥ ರೀತಿ ನಾವು ಇಲ್ಲಿ ಕಾಣಲಾಗ್ತದೆ. ಎಷ್ಟು? ಅಕ್ಟೋಬರ್ 2004ರಲ್ಲಿ. 16ನೇ ಪ್ರಶ್ನೆ, ಅಫ್ಘಾನಿಸ್ತಾನದ ಪ್ರಸ್ತುತ ಅಧ್ಯಕ್ಷರು ಯಾರು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಯಾರಪ್ಪ ಅಂದ್ರೆ ಅಶ್ರಫ್ ಘನಿ ಅಂತ ಅನ್ನುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಇಲ್ಲಿ ಈಜಿಪ್ಟ್ ನಲ್ಲಿ ಸಂವಿಧಾನ ಯಾವಾಗ ಜಾರಿಗೆ ತರಲಾಯಿತು, ಅಂದ್ರೆ ಸಂವಿಧಾನವನ್ನು ಯಾವಾಗ ಜಾರಿಗೆ ಗೊಳಿಸಲಾಯಿತು ಅನ್ನೋಂತ ಕೇಳಿದಾಗ ಎಷ್ಟಂದ್ರೆ 1956ರಲ್ಲಿ ಜಾರಿಗೆ ತರಲಾಯಿತು ಅನ್ನುವಂಥ ರೀತಿಯಲ್ಲಿ ನಾವಿಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಈಜಿಪ್ಟ್ ನಲ್ಲಿ ಬದಲಾವಣೆಯ ಪ್ರಥಮ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಈಜಿಪ್ಟ್ ನಲ್ಲಿ ಏನಪ್ಪ ಅಂದ್ರೆ ಚೇಂಜಸ್ ಪ್ರಥಮ ಚಳವಳಿ ಯಾವಾಗ ಆಯ್ತು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ 1956ರಲ್ಲಿ ಈಜಿಪ್ಟ್ ನಲ್ಲಿ ಬದಲಾವಣೆಯ ಪ್ರಥಮ ಚಳವಳಿ ಪ್ರಾರಂಭವಾಯಿತು ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಲಿಬಿಯಾದ ನಿರಂಕುಶ ಅಧಿಕಾರಿಯನ್ನು ಹೆಸರಿಸಿ. ಲಿಬಿಯಾದ ನಿರಂಕುಶ ಅಧಿಕಾರಿ ಯಾರು, ಅದರ ಅಲ್ಲಿ ಯಾರಿದ್ರು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಯಾರು? ಕರ್ನಲ್ ಗಡಾಫಿ ಅನ್ನುವಂಥ ರೀತಿಯಲ್ಲಿ ಹೆಸರು ಬರೆದರೆ ಸಾಕು ಅನ್ನುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಯಾರ ಅಧಿಕಾರ ಅವಧಿಯಲ್ಲಿ ಲಿಬಿಯಾದ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಲಾಯಿತು? ಯಾಕಂದ್ರೆ ಲಿಬಿಯಾದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಇರ್ತವೆ, ಇದನ್ನ ನಿಷೇಧಿಸಿದರು ಯಾರ ಅವಧಿಯಲ್ಲಿ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು ಬಂದ್ರೆ ಈ ಲಿಬಿಯಾದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಿರಂಕುಶವಾದಂತಹ ಅಧಿಕಾರಿಗಳು ಇರ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ಈ ರಾಜಕೀಯ ಪಕ್ಷಗಳನ್ನ ಅವರಿಗೆ ತೊಂದರೆ ಕೊಟ್ಟಿರ್ತವೆ, ಸರ್ಕಾರ ರಚನೆ ಮಾಡ್ಬೇಕಂತ ಮಾಡಿರ್ತಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಲಿಬಿಯಾದಲ್ಲಿ ರಾಜಕೀಯ ಪಕ್ಷಗಳನ್ನು ಇದನ್ನ ನಿಷೇಧಿಸಿದರು ಅನ್ನುವಂಥ ರೀತಿ ಕಾಣ್ತೀವಿ. ಯಾರು ಅಂತ ಕೇಳಿದಾಗ ಲಿಬಿಯಾದಲ್ಲಿ ಯಾರಪ್ಪ ಅಂದ್ರೆ ಕರ್ನಲ್ ಗಡಾಫಿ. ಯಾರೋ? ಕರ್ನಲ್ ಗಡಾಫಿ ಅಧಿಕಾರ ಅವಧಿಯಲ್ಲಿ ರಾಜಕೀಯ ಪಕ್ಷಗಳನ್ನ ಏನ್ ಮಾಡ್ತಾನ ನಿಷೇಧಿಸ್ತಾನ ಅನ್ನುವಂಥದ್ದಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡಿದಾಗ ಲಿಬಿಯಾದಲ್ಲಿ ಪ್ರಜಾತ್ಮಕ ಚಳವಳಿಗಳು ಯಾವಾಗ ಪ್ರಾರಂಭವಾದವು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಲಿಬಿಯಾದಲ್ಲಿ ಪ್ರಜಾತ್ಮಕ ಚಳವಳಿ ಯಾವಾಗ ಪ್ರಾರಂಭವಾದವು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ 2011ರಲ್ಲಿ ಲಿಬಿಯಾದಲ್ಲಿ ಪ್ರಜಾತ್ಮಕ ಚಳವಳಿಗಳು ಪ್ರಾರಂಭವಾದವು ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ 22ನೇ ಪ್ರಶ್ನೆ, ಸಿರಿಯಾ ದೇಶವು ಫ್ರಾನ್ಸ್ನಿಂದ ಯಾವಾಗ ಪ್ರಾರಂಭವಾಯಿತು? ಫ್ರಾನ್ಸ್ನಿಂದ ಯಾವಾಗ ಪ್ರಾರಂಭವಾಯಿತು ಅಂದ್ರೆ 2011ರಲ್ಲಿ ಲಿಬಿಯಾ ಪ್ರಜಾತ್ಮಕ ಚಳವಳಿಗಳು ಪ್ರಾರಂಭವಾದವು ಅನ್ನುವಂಥ ರೀತಿಯನ್ನು ನಾವು ಇಲ್ಲಿ ಕಾಣಲಾಗುತ್ತದೆ. ಅಂದ್ರೆ ಸಿರಿಯಾ ದೇಶದಲ್ಲಿ ಯಾವಾಗ ಪ್ರಜಾತ್ಮಕ ಚಳವಳಿಗಳು ಪ್ರಾರಂಭವಾದವು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಾಣುತ್ತದೆ. ಸಿರಿಯಾ ಇಲ್ಲಿ ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಅಂದ್ರೆ 23ನೇ ಪ್ರಶ್ನೆ ಯಾವ್ದಂದ್ರೆ W2 ಅನ್ನು ವಿಸ್ತರಿಸಿ ಅನ್ನುವಂಥದ್ದನ್ನ ಕಾಣುತ್ತೆ. ಇದು ಕೂಡ ಏನಪ್ಪ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ. ಇದೇನಪ್ಪ ನೇರವಾದಂತಹ ಪ್ರಶ್ನೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, W ಅಂದ್ರೆ ವರ್ಲ್ಡ್, T ಅಂದ್ರೆ ಟ್ರೇಡ್, O ಅಂದ್ರೆ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘಟನೆ ಅಂತೇಳಿ ನೀವು ಬರೆದರೆ ಸಾಕು. ಇಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು.